ಹಾಯ್, ಎಲ್ಲರಿಗೂ ಸ್ವಾಗತ ನನ್ನ ಮೈ ಎಕ್ಸಾಮ್ ಪ್ರೆಪ್ ಚಾನಲ್ಗೆ. ನಾನು ಲಾಸ್ಟ್ ಟೈಮು IB ACIO ಗ್ರೇಡ್ 2 ಎಕ್ಸಿಕ್ಯೂಟಿವ್ ಅದ್ರ ಬಗ್ಗೆ ಎಕ್ಸಾಮ್ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ. ಸೊ ಯಾವ ಥರ ಎಕ್ಸಾಮ್ಸ್ ಇರುತ್ತೆ, ನಂಬರ್ ಆಫ್ ಸ್ಟೇಜಸ್ ಇರುತ್ತೆ, ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದೊಂದು ಗ್ಲ್ಯಾನ್ಸ್ನ ನಾನು ಕೊಡ್ತೇನೆ. ಸೊ ಯಾರ್ಯಾರು ತುಂಬ ಜನ ಕೇಳಿದ್ದಾರೆ ಹೆಂಗ್ ಪ್ರಿಪೇರ್ ಆಗೋದು ಅಂತ. ಸೊ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಕೆಲವರು ಕೇಳಿದ್ದಾರೆ, ಸರ್ ಇಂಟರ್ವ್ಯೂ ಕನ್ನಡದಲ್ಲಿರುತ್ತಾ ಅಥವಾ ಇಂಗ್ಲಿಷ್ ಮಾತ್ರನಾ ಅಂತ. ಪ್ಯೂರ್ಲಿ ಇಟ್ಸ್ ಇಂಗ್ಲಿಷ್ ಬೇಸ್ಡ್. ನೀವು ಹಿಂದಿ, ಇಂಗ್ಲಿಷ್, ತಮಿಳ್, ತೆಲುಗು ಯಾವುದು ನಡೆಯಲ್ಲ. ಇಲ್ಲಿ ನಿಮಗೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ನೋಡ್ಬೋದು. ಅದು ಪ್ಯೂರ್ಲಿ ಇಂಗ್ಲಿಷ್ ಆಗಿರುತ್ತೆ. ನಿಮ್ಮ ಇಂಗ್ಲಿಷ್ ಯಾವ ತರ ಅರ್ಥ ಮಾಡ್ಕೊಂತೀರಾ, ಗ್ರಾಮರ್ ಸ್ವಲ್ಪ ಗ್ರಾಮರ್ ಅಷ್ಟು ಉತ್ತೇಜನ ಕೊಡಲ್ಲ. ಬಟ್ ಇಂಗ್ಲಿಷ್ ನಿಮಗೆ ಅರ್ಥ ಆಗುತ್ತಾ ಅಥವಾ ನೀವು ಇಂಗ್ಲಿಷ್ ಅಲ್ಲಿ ಬೇರೆಯವರಿಗೆ ಕಮ್ಯುನಿಕೇಟ್ ಮಾಡ್ಬೋದಾ ಅನ್ನೋದು ಈ ಡಿಸ್ಕ್ರಿಪ್ಟಿವ್ ಪೇಪರ್ ಅಲ್ಲಿ ಟೈರ್ 2 ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಇಂಟರ್ವ್ಯೂ ಅಲ್ಲಿ ನಿಮಗೆ ಜಾಸ್ತಿ ನಿಮಗೆ ದ ವೇ ಯು ಯಾವ ತರ ನೀವು ಕಾನ್ಫಿಡೆಂಟ್ ಆಗಿರ್ತೀರಾ ಮತ್ತೆ ಯಾವ ತರ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಹೌದು, ನಾಲೆಡ್ಜ್ ಕೂಡ ಅಲ್ಲಿ ಚೆಕ್ ಮಾಡ್ತಾರೆ. ಕೆಲವು IB ರಿಲೇಟೆಡ್, ಇಂಟರ್ನಲ್ ಸೆಕ್ಯೂರಿಟಿ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಬಟ್ ನಿಮಗೆ ಜಾಸ್ತಿ ಕ್ವಶನ್ಸ್ ನಿಮಗೆ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಏನು ಅರ್ಧ ಗಂಟೆ 20 ನಿಮಿಷ ಅರ್ಧ ಗಂಟೆ ಅಲ್ಲಿ ಕೂತಿರ್ತೀರಾ, ಮೋಸ್ಟ್ ಆಫ್ ದ ಟೈಮ್ ಏನಾಗಿರುತ್ತೆ ಅಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಆಗಿರ್ಬೋದು, ನೀವು ಎಷ್ಟು ಅವರಿಗೆ ಆಯ್ಕೆ ಮಾಡೋ ತರ ಇದ್ದೀರಾ, ಅವ್ರ ಮೆಂಟಾಲಿಟಿ, ಅವ್ರ ಮೈಂಡ್ ಸೆಟ್ ಬೇರೆ ಇರುತ್ತೆ. ಅಲ್ಲಿ ಕುತ್ಕೊಂಡು ಪ್ಯಾನಲ್ ಇರ್ತಾರಲ್ಲ, ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ಅದೇ ಅವ್ರದ್ದು ಕ್ರೈಟೀರಿಯಾನೇ ಬೇರೆ ಇರುತ್ತೆ. ಆ ಕ್ರೈಟೀರಿಯಾಗೆ ನೀವು ಮ್ಯಾಚ್ ಆಗ್ತೀರಾ ಅನ್ನೋದು ತಗೊಂತಾರೆ. ಇಲ್ಲಿ IAS ಲೆವೆಲ್ಲು ನೀವು ಕ್ವಶನ್ಸ್ ಕೇಳ್ತಾರೆ ಅಂತ ಅನ್ಕೊಳ್ಳೇಬೇಡಿ. ಕೆಲವು ಯೂಟ್ಯೂಬ್ ವಿಡಿಯೋಸ್ ನಾನು ನೋಡ್ಕೊಂಡು ನಾನು ಹೋಗಿದ್ದೆ. IAS ಲೆವೆಲ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ಬಾರ್ಡರ್ ರಿಲೇಟೆಡ್, ಇಂಟರ್ನಲ್ ಸೆಕ್ಯೂರಿಟಿ ರಿಲೇಟೆಡ್ ಕೇಳ್ತಾರೆ. ಇಟ್ ಡಿಪೆಂಡ್ಸ್. ಬಟ್ ಅದೇ ಇರಲ್ಲ, ಯಾಕೆಂದ್ರೆ IAS, IPS, UPSC ಎಕ್ಸಾಮ್ ಅಲ್ಲಿ ದ ಪೋಸ್ಟ್ ವಿಲ್ ಬಿ ಲೈಕ್ ದಟ್. ಇಲ್ಲಿ ನೀವು ಕಂಪ್ಲೀಟ್ ಸೈಟ್ ಅಂದ್ರೆ ಆನ್ ಸೈಟ್ ಅಲ್ಲಿ ಮಾಡುವಂಥದ್ದು, ಫೀಲ್ಡ್ ವರ್ಕ್ ಜಾಸ್ತಿ ಇರೋದ್ರಿಂದ ದ ವೇ ಯು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ನಿಮಗೆ ಇಂಗ್ಲಿಷ್ ಕರೆಕ್ಟಾಗಿ ಬರುತ್ತಾ, ನೀವು ಇಂಗ್ಲಿಷಲ್ಲಿ ಕ್ಲೀನ್ ಆಗಿ ರಿಪೋರ್ಟ್ ಮಾಡಿ ನೀವು ಕಲಿಸ್ಬೋದಾ, ಸಾಯಂಕಾಲ ಕುತ್ಕೊಂಡು ಏನೇನು ನೀವು ನೋಡಿದ್ರಿ, ಮಾಡಿದ್ರಿ, ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ರಿ, ದಾಟ್ ದೇ ವಿಲ್ ಚೆಕ್. ದಿಸ್ ಈಸ್ ಕಂಪ್ಲೀಟ್ಲಿ ನಿಮಗೆ ಏನಂದ್ರೆ ನಾಲೆಡ್ಜ್ ಕೂಡ ಚೆಕ್ ಮಾಡ್ತಾರೆ. ದ ವೇ ನೀವು ಆಕ್ಟಿವ್ ಆಗಿದ್ದೀರಾ, ಇಂಗ್ಲಿಷ್ ಅದು ಚೆಕ್ ಮಾಡ್ತಾರೆ. ಇದನ್ನ ತುಂಬಾ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ನೀವು ಬರೀ ಅದೇ ಇರುತ್ತೆ, ಏನು IAS ಲೆವೆಲ್ ಅಲ್ಲಿ ಕ್ವಶನ್ಸ್ ಕೇಳೋದು ಇಂಟರ್ವ್ಯೂ ಅಲ್ಲಿ, ಆ ಥರ ಎಲ್ಲ ಇರಲ್ಲ. ಇದು ನಾನು ಇಂಟರ್ವ್ಯೂಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸು, ನಾನು ಏನೇನು ಕ್ವಶನ್ಸ್ ಕೇಳಿದ್ರು ಅದನ್ನ ನಾನು ಮಾಡ್ತೀನಿ. ಸೊ ಈಗ ಇದು ಓವರ್ ಆಲ್ ಸ್ಟೇಜಸ್ ಮತ್ತೆ ಸಿಲೆಬಸ್ ಪ್ರಕಾರ ನಾನು ಹೆಂಗ್ ಪ್ರಿಪೇರ್ ಆಗ್ಬೇಕು ಅನ್ನೋದು ಹೇಳ್ತೀನಿ. ಸೊ ನಿಮಗೆ 3 ಸ್ಟೇಜಸ್ ಇರುತ್ತೆ. ಟೈರ್ 1 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 100 ಮಾರ್ಕ್ಸ್, 1 ಅವರ್ ಪಟ 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 ಮಾಡ್ತಾ ಇರಬೇಕು. 65-70 ನೀವು ತೆಗೆದ್ರೆ ಮಿನಿಮಮ್ ಪಕ್ಕ ಸೆಲೆಕ್ಷನ್ ಆಗ್ತೀರಾ. ಫಸ್ಟ್ ಸ್ಟೇಜಿಗೆ ಅಂತ ಸೆಲೆಕ್ಷನ್ ಆಗಿ ಸೆಕೆಂಡ್ ಸ್ಟೇಜ್ ಡಿಸ್ಕ್ರಿಪ್ಟಿವ್ ಹೋಗ್ತೀರಾ. ಡಿಸ್ಕ್ರಿಪ್ಟಿವ್ 1 ಅವರ್ ಇರುತ್ತೆ. ನಿಮಗೆ 4 ಕ್ವಶನ್ಸ್ ಇರುತ್ತೆ, ಕಾಂಪ್ರಹೆನ್ಸಿವ್, ಪ್ಯಾಸೇಜ್ ರೈಟಿಂಗ್, ಆ ಥರ ಎಲ್ಲ ಇರುತ್ತೆ. ಆಮೇಲೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಕ್ವಶನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ ಮಾಡಬೇಕು, ಅದೆಲ್ಲ ಇರುತ್ತೆ. ಸೊ ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಸೊ ಅಲ್ಲಿ ನೀವು ಎಷ್ಟು ಚೆನ್ನಾಗಿ 1 ಅವರಲ್ಲಿ ಪರ್ಫಾರ್ಮ್ ಮಾಡ್ತೀರಾ, ತುಂಬಾ 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 ಇಂಪಾರ್ಟೆಂಟ್ಸ್ ಆಗುತ್ತೆ. ಇಂಟರ್ವ್ಯೂಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ಫಸ್ಟ್ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ಳೋಣ. ಫಸ್ಟ್ ಇಂಗ್ಲಿಷ್ ಇರುತ್ತೆ, 20 ಮಾರ್ಕ್ಸ್, ಎಲ್ಲ 20 ಮಾರ್ಕ್ಸ್ 20 ಕ್ವಶನ್ಸ್ ಇರುತ್ತೆ. ಇಂಗ್ಲಿಷ್, ರೀಸನಿಂಗ್, ನ್ಯೂಮರಿಕಲ್, ಜನರಲ್ ಸ್ಟಡೀಸ್ ಅಂಡ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ನಾನೇನು ಹೇಳೋದು ಬೇಡ, ನೀವು 6 ರಿಂದ 8 ತಿಂಗಳು ನೀವು ಮಿನಿಮಮ್ ಮಾಡಲೇಬೇಕು ಕರೆಂಟ್ ಅಫೇರ್ಸು. ನಿಮಗೆ ಕ್ವಶನ್ಸ್ ಇಂಟರ್ವ್ಯೂಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಕರೆಂಟ್ ಅಫೇರ್ಸ್ ಮಾಡೋದ್ರಿಂದ. ಕರೆಂಟ್ ಅಫೇರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ದು ಕರೆಂಟ್ ಅಫೇರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಜನರಲ್ ಸ್ಟಡೀಸ್ ನಿಮಗೆ ಗೊತ್ತು, ಹಿಸ್ಟ್ರಿ, ಪಾಲಿಟಿ ಪಕ್ಕ ಕ್ವಶನ್ಸ್ ಇರುತ್ತೆ, ಅದರಲ್ಲಂತೂ ಮಿಸ್ಸೇ ಇರಲ್ಲ. ಎಕನಾಮಿಕ್ಸ್ ಅಲ್ಲಿ ನಿಮಗೆ ಏನಂದ್ರೆ 5 ಇಯರ್ ಪ್ಲಾನ್ಸ್ ಆಗಿರ್ಬೋದು, ಆಮೇಲೆ ನ್ಯಾಷನಲ್ ಇನ್ಕಮ್ಸ್, GDP ಬಗ್ಗೆ, GNP ಬಗ್ಗೆ, ಅದ್ರ ಬಗ್ಗೆ ಫುಲ್ ತಿಳ್ಕೊಳ್ಳಿ. ಆಮೇಲೆ RBI, ಗವರ್ನರ್ ಇಂದ ಹಿಡಿದು RBI ಇದು ಸ್ಕೀಮ್ಸ್ ಮಾಡೋದಾಗಿರ್ಬೋದು, ಫೈನಾನ್ಷಿಯಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಇರ್ಬೋದು, ಅದೆಲ್ಲ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕು. ಎನ್ವಿರಾನ್ಮೆಂಟ್ ರಿಲೇಟೆಡ್ ಸ್ವಲ್ಪ ಕೇಳ್ತಾರೆ. ಈಗ ಕಾನ್ಫರೆನ್ಸ್ ಆಫ್ ಪಾರ್ಟಿ ಬಗ್ಗೆ ಕೇಳ್ತಾರೆ, ನಂಬರ್ ಆಫ್ ಕಾನ್ಫರೆನ್ಸ್ ಆಫ್ ಪಾರ್ಟಿ ಕೋಪ್ ಇದೆಯಲ್ಲ ಅದ್ರ ಬಗ್ಗೆ ಕೇಳ್ತಾರೆ. ಸೊ ಇದು ಜಿಯೋಗ್ರಫಿ ಮಸ್ಟ್ ಆ್ಯಂಡ್ ಶುಡ್. ನಿಮಗೆ ಇಂಟರ್ನ್ಯಾಷನಲ್, ನ್ಯಾಷನಲ್ ಲೆವೆಲ್ದು, ನಮ್ಮ ಇಂಡಿಯಾದು ಜಿಯೋಗ್ರಫಿ ಪೂರ್ತಿ ಕೇಳ್ತಾರೆ. ರಿವರ್ ಸಿಸ್ಟಮ್ ಇರ್ಬೋದು,
ನಿಮಗೆ ಲ್ಯಾಂಡ್ ಇರ್ಬೋದು, ಮೌಂಟೇನ್ಸ್ ರೇಂಜ್ ಇರ್ಬೋದು, ಎಲ್ಲದೂ ಫುಲ್ ಕೇಳ್ತಾರೆ. ನೀವು ಯಾವ ರೀತಿ IAS IPS ಅಥವಾ ಕರ್ನಾಟಕ KPSC KS ಎಕ್ಸಾಮ್ ಪರೀಕ್ಷೆಗೆ ನೀವು ಪ್ರಿಪೇರ್ ಆಗ್ತೀರಾ ಆ ಥರ ಪ್ರಿಪೇರ್ ಆಗಲೇಬೇಕು. 20 ಮಾರ್ಕ್ಸಿಗೆ ನ್ಯೂಮರಿಕಲ್ ಆಪ್ಟಿಟ್ಯೂಡ್ಸ್, ಅರ್ಥಮೆಟಿಕ್ ಅಂತೂ ಪ್ಯೂರ್ಲಿ ಮಾಡಲೇಬೇಕು. ಸಿಂಪಲ್ ಇಂಟ್ರೆಸ್ಟ್, ಪ್ರಾಫಿಟ್ ಲಾಸ್ ಪಕ್ಕ ಬರುತ್ತೆ. ನಾರ್ಮಲ್ ಆಲ್ಜಿಬ್ರಾ ಬರುತ್ತೆ. ನಿಮಗೆ ಟ್ರಿಗ್ನಾಮೆಟ್ರಿ ಅವೆಲ್ಲ ಬರಲ್ಲ ಇಲ್ಲಿ ಎನಿ ಡಿಗ್ರಿ ಕೇಳಿರೋದ್ರಿಂದ. ಓಕೆನಾ. ಕೆಲವರು ಕಾಮರ್ಸಿಂದ ಹೋಗಿರ್ತಾರೆ, ಸೊ ಟ್ರಿಗ್ನೋಮೆಟ್ರಿ ಬರಲ್ಲ. ಜಾಮೆಟ್ರಿ ಕೂಡ ನಿಮಗೆ ಸ್ವಲ್ಪ ಬೇಸಿಕ್ಸ್ ಅಷ್ಟೇ ಕೇಳೋದು, ಜಾಸ್ತಿ ಕೇಳಲ್ಲ ಅದ್ರ ಮೇಲೆ. ಸೊ ನೀವು ಅರಿಥಮೆಟಿಕ್ ನೀವೇನಿದೆ ನಂಬರ್ ಸಿಸ್ಟಮಿಂದ ಹಿಡಿದು ನೀವು ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಲಾಸು ಅದೆಲ್ಲ ಪ್ಯೂರ್ಲಿ ಮಾಡ್ಕೊತ ಹೋಗಿ. ಆಮೇಲೆ ನೀವು ರೀಸನಿಂಗು ಪ್ರಾಕ್ಟೀಸ್ ಮಾಡಲೇಬೇಕು. ಬ್ಲಡ್ ರಿಲೇಷನ್ನಿಂದ ಹಿಡಿದು ನಿಮಗೆ ಅರೇಂಜ್ಮೆಂಟು ಆ ಥರದ್ದೆಲ್ಲ ಕ್ವಶನ್ಸ್ ಕೇಳ್ತಾರೆ. ನೀವು ಅದು ಎಲ್ಲಿಂದ ಪ್ರಿಪೇರ್ ಆಗಬೇಕು ರೀಸನಿಂಗ್ ಅಂತಲೂ ನಾನು ಹೇಳ್ತೀನಿ. ಆಮೇಲೆ ಇಂಗ್ಲೀಷ್ ನೀವು ಬೇಸಿಕ್ ಇಂಗ್ಲೀಷ್ ಇರುತ್ತೆ, 10th ಲೆವೆಲ್ ತನಕ ಇರುತ್ತೆ. ಟೆನ್ಸಿಂದ ಹಿಡಿದು ನಿಮಗೆ ಸೆಂಟೆನ್ಸು, ಪ್ಯಾಸಿಫೈಸು, ಆಕ್ಟಿವೈಸು, ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದು ಕ್ವಶನ್ಸ್ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಬೇಸಿಕ್ ಇರುತ್ತೆ, ನೀವು ಬೇಸಿಕ್ ಲೆವೆಲ್ ಪ್ರಿಪೇರ್ ಆಗಬೇಕು. ಬಟ್ ಆಬ್ವಿಯಸ್ಲಿ ಅವರು ನಿಮ್ಮ ಪ್ಯೂರಿಫೈ ಮಾಡಲೇಬೇಕು ಸ್ಟೂಡೆಂಟ್ಸ್ನ, ಹಂಗಾಗಿ ಕೆಲವು ಟ್ರಿಕ್ಕಿ ಕ್ವಶನ್ಸ್ ಕೊಟ್ಟೇ ಕೊಡ್ತಾರೆ. ಆಮೇಲೆ ಇನ್ನೊಂದು 1 hour ಅಂದರೆ 60 minutesಲ್ಲಿ ನೀವು 100 ಕ್ವಶನ್ಸ್ ಮಾಡಲೇಬೇಕು. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಕಂಪ್ಲೀಟ್ 100 ಕ್ವಶನ್ಸ್, ಬಟ್ ಅಕ್ಯುರೇಸಿ ಮೇಂಟೈನ್ ಮಾಡಬೇಕು. ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಗೊತ್ತಿಲ್ಲ ಅಂದರೆ ಕ್ವಶನ್ಸ್ ಬಿಟ್ಬಿಡಿ, ಗೊತ್ತಿರೋದು 5 ಇರಲಿ, 20ರಲ್ಲಿ 5 ಇರಲಿ, 5ನೇ ಅಟೆಂಪ್ಟ್ ಮಾಡಿ. ಜನರಲ್ ಸ್ಟಡೀಸಲ್ಲಿ ಗೊತ್ತಿರೋದು 10 ಅಂದರೆ 10 ಅಟೆಂಪ್ಟ್ ಮಾಡಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಿಡಕ್ಕೆ ಹೋಗ್ಬೇಡಿ. ನೀವು ರೀಸನಿಂಗ್ ಬಿಡಲೇಬಾರ್ದು. ನೀವು ಇಂಗ್ಲೀಷಲ್ಲಿ ಎಲ್ಲ ಅಟೆಂಪ್ಟ್ ಮಾಡಿ, ಬಟ್ ಅಕ್ಯುರೇಸಿ ಕ್ಲೀನಾಗಿ ಮೇಂಟೈನ್ ಮಾಡಿ, ಅಷ್ಟೇ ನಾನು ಹೇಳ್ತಾ ಇರೋದು. ನೀವು 65 ಇಂದ 70 ಮಾರ್ಕ್ಸ್, 70% ತಗೊಂಡ್ರಿ ಪಕ್ಕಾ ನಿಮಗೆ ಏನಾಗುತ್ತೆ ಅಂದರೆ ಇಂಟರ್ವ್ಯೂಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಟೈರ್ 2 ಅಲ್ಲಿ ಟೈರ್ 2 ಪ್ಲಸ್ ಟೈರ್ 1 2 ಮಾರ್ಕ್ಸ್ನು ಕಂಬೈನ್ ಮಾಡಿ ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತೀರಾ. ಸೊ ನೀವು ಏನು ಟೈರ್ 1 ಅಲ್ಲಿ ಮಾಡ್ತೀರಾ, ಇಟ್ಸ್ ಬರೀ ಕ್ವಾಲಿಫೈ ಆಗಿರಲ್ಲ, ನಿಮಗೆ ಅಡಿಷನ್ ಕೂಡ ಆಗಿರುತ್ತೆ. ಏನು ಟೈರ್ 2 ಡಿಸ್ಕ್ರಿಪ್ಟಿವ್ ಇದೆಯಲ್ಲ ಪೇಪರ್, ಅದಕ್ಕೆ ಅಡಿಷನ್ ಕೂಡ ಆಗುತ್ತೆ ಮಾರ್ಕ್ಸ್. ಓಕೆನಾ. ನೀವು ಟೈರ್ 2 ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಟೈರ್ 1 ಅಲ್ಲಿ ಚೆನ್ನಾಗಿ ಮಾಡಿದರೆ ನಿಮಗೆ ಭಾರಿ ಅಡ್ವಾಂಟೇಜ್. ನಂದು ಕೂಡ ಇದು ಹಿಂಗೆ ಆಯಿತು. ನಾನು ಟೈರ್ 1 ಸೂಪರ್ ಮಾಡಿದ್ದೆ, ಟೈರ್ 2 ನಾರ್ಮಲ್ ಆಗಿ ಮಾಡಿದ್ದೆ, ಮೀಡಿಯಮ್ ಅಲ್ಲೇ ಮಾಡಿದ್ದೆ, ಬಟ್ 2 ಕಂಬೈನ್ ಆಗ್ಬಿಟ್ಟು ನಾನು ಇಂಟರ್ವ್ಯೂಗೆ ಸೆಲೆಕ್ಟ್ ಆಯಿತು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಕ್ವಶನ್ಸ್ ಕೂಡ ನನ್ನ ಹತ್ರ ಇದೆ, ಟೈರ್ 2 ಕ್ವಶನ್ ಪೇಪರ್, ಅದಕ್ಕೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ. ಸೊ ಈಗ ನಾನು ಇಂಗ್ಲೀಷ್, ಸೊ ನನಗೆ ಕಷ್ಟ ಆಗಿದ್ದು ಅಂದರೆ ಇಂಗ್ಲೀಷ್. ಯಾಕಂದರೆ ಆಬ್ವಿಯಸ್ಲಿ ನಾವು ನೇಟಿವ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರಲ್ಲ, ಹಾಗಾಗಿ ನಾವು ಇಂಗ್ಲೀಷಲ್ಲಿ ಸ್ವಲ್ಪ ಗ್ರಾಮರ್ ನನಗೆ ತುಂಬ ಕಷ್ಟ ಬಂತು. ನಾನು ಇದು ಇಂಗ್ಲೀಷ್ ವಿತ್ ರಾಣಿ ಮ್ಯಾಮ್ ಅಂತ ಇದೆ, ಸೊ ಮೇಡಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಟಾಪಿಕ್ ವೈಸ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಇಂದ ಹಿಡಿದು ನಿಮಗೆ ಟಾಪಿಕ್ ವೈಸ್ ನನಗಿದು ಎರರ್ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ಈಗ ಇವ್ರ ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ಇಟ್ಸ್ ವೆರಿ ಬ್ಯೂಟಿಫುಲ್. ಇದು ಇದೆ ನೋಡಿ, 60 ರೂಲ್ಸ್, ಇಂಗ್ಲೀಷಲ್ಲಿ 60 ರೂಲ್ಸು. ಇದು ಆ್ಯಕ್ಚುಲಿ ಮೇಡಮ್ 60 ರೂಲ್ಸು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಏನಂದರೆ ಎಕ್ಸಾಮ್ ಓರಿಯೆಂಟೆಡೇ ಮಾಡಿರೋದು ಇದು, ಬೇರೆ ಏನು ಎಕ್ಸ್ಟ್ರಾ. ಯಾಕಂದರೆ ಇಂಗ್ಲೀಷ್ ಈಸ್ ಅ ವಾಸ್ಟ್ ಸಬ್ಜೆಕ್ಟ್, ಸೊ ನಮಗೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಕ್ಲೀನಾಗಿ ಪ್ರಿಪೇರ್ ಆಗಂಗೆ ಕೊಟ್ಟಿದ್ದಾರೆ. ಇದನ್ನ ಪ್ರಿಪೇರ್ ಆಗಿಬಿಟ್ಟು ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದರೆ ಇಟ್ಸ್ ಬ್ಯೂಟಿಫುಲ್. ನಾವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಾನು 30-40 ಡೇಸಲ್ಲಿ ನಾನು ಕ್ಲಿಯರ್ ಮಾಡಿದೆ. ಆ್ಯಕ್ಚುಲಿ ನಾನು ಪ್ರಿಪೇರ್ ಆಗಿ ನಾನು ಕ್ಲಿಯರ್ ಮಾಡಿದ್ದು, ಯಾಕಂದರೆ ನನ್ನ ಪರಿಸ್ಥಿತಿ ಬೇರೆ ಇತ್ತು. ನಾನು ನಾರ್ಮಲ್ ಈ ಎಕ್ಸಾಮ್ಸಿಗೆ ಓರಿಯೆಂಟೆಡ್ ಆಗಿ ಡೆಡಿಕೇಟ್ ಮಾಡಿಲ್ಲ. ಯಾಕೆಂದರೆ ನಂದು ಅಕ್ಟೋಬರ್-ನವಂಬರ್ ಹಂಗೆ ನಾನು ಏನು ಮಾಡ್ತಾ ಇದ್ದೆ ಬಿಸ್ನೆಸ್ಸು, ಅದು ಕಂಪ್ಲೀಟ್ ಅಟ್ರ್ ಫ್ಲಾಪ್ ಆಯಿತು. ನಾನು ಕಂಪ್ಲೀಟ್ ಬರ್ಡನ್ ಬಂದ್ಬಿಡ್ತು, ನಾನು ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕಾಗಿ ಬಂತು. ಸೊ ಅದಾದ್ಮೇಲೆ ನಾನು ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಇನ್ನೊಂದು ಬಿಸ್ನೆಸ್ ಮಾಡೋದಕ್ಕೆ ಐ ಡೋಂಟ್ ಹ್ಯಾವ್ ಮನಿ. ಇರೋ ಡೆಟ್, ನನ್ನ ಸಾಲನೇ ತೀರ್ಸೋದಕ್ಕೆ ನನಗೆ ಆಗ್ತಾ ಇಲ್ಲ. ಐ ನೀಡ್ ಎ ಜಾಬ್, ಐ ನೀಡ್ ಮನಿ. ಸೊ ನನಗೆ ಸಿಕ್ಕಿದ್ದು ಒಂದೂವರೆ ತಿಂಗಳು. ಡಿಸೆಂಬರಲ್ಲಿ ನನಗೆ ನೋಟಿಫಿಕೇಶನ್ ಕಾಲ್ ಆಯಿತು. ಓಕೆನಾ. ಅದಾದಮೇಲೆ ನಂಗೆ ಜಾನ್ವರಿ ಮಿಡ್ಡಲ್ಲಿ 13 or 12 ಗೊತ್ತಿಲ್ಲ, ಒಟ್ಟಿನಲ್ಲಿ ಜಾನ್ವರಿ ಮಿಡ್ಡಲ್ಲಿ ನಾನು ಎಕ್ಸಾಮ್ ಕೊಟ್ಟಿದ್ದು. ಐ ಗಾಟ್ ಸೆಲೆಕ್ಟೆಡ್. ನಾನು 2 months ಅಂದ್ಕೊಳ್ಳಿ, 2 monthsಲ್ಲಿ ಐ ಪ್ರಿಪೇರ್ಡ್. ಇಟ್ಸ್ ನನ್ನ ಟಾಸ್ಕ್ ಬೇರೆ, ಅದನ್ನು ನಾನು ಸಪ್ರೇಟಾಗಿ ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಇಫ್ ಯು ಆರ್ ಆಲ್ ಇಂಟ್ರೆಸ್ಟೆಡ್. ನಂದು ಬಂದಿರೋದು ಜರ್ನಿ. ಓಕೆನಾ. ಸೊ ರಾಣಿ ಮ್ಯಾಮು ನಿಮಗೆ ಮತ್ತೆ ಈ ಮ್ಯಾಥಮೆಟಿಕ್ಸ್, ನ್ಯೂಮರಿಕಲ್ ಅಬಿಲಿಟಿ ಮತ್ತು ರೀಸನಿಂಗ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಾನು ಟೆಕ್ಸ್ಟ್ ಬುಕ್ .com ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ
ವೆರಿ ವೆರಿ ಸೂಪರ್ ವೆಬ್ಸೈಟು. 300-400 ರೂಪಾಯಿಗೆ ನಾನು ಇಯರ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಇಯರ್ಲಿ ಸಬ್ಸ್ಕ್ರಿಪ್ಷನಲ್ಲಿ ನೀವು ಎಲ್ಲ ನಂಬರ್ ಆಫ್ ಎಕ್ಸಾಮ್ಸ್ನು ಅಟೆಂಪ್ಟ್ ಮಾಡ್ಬೋದು. ಅದರಲ್ಲಿ ನೋಡಿ IB ಅಂತ ಇಲ್ಲಿ ಟೈಪ್ ಮಾಡಿದರೆ ಎಕ್ಸಾಮ್ ಸೆಕ್ಷನ್ಗೆ ಹೋಗ್ಬಿಟ್ಟು ನಿಮಗೆ ಇಲ್ಲಿ ಬರುತ್ತೆ. ವ್ಯೂ ಟೆಸ್ಟ್ ಅಂತ ಹೋದರೆ ನಿಮಗೆ ಅಲ್ಲಿ ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಸೆಕ್ಷನ್ ವೈಸ್ ಟೆಸ್ಟ್ ಇರುತ್ತೆ, PYQs ಇರುತ್ತೆ, ಓಲ್ಡ್ ಕ್ವಶನ್ ಪೇಪರ್ಸ್ ಕೂಡ ಇರುತ್ತೆ. ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ಬೇಕಾದ್ರೂ 3 ಮಂತ್ರ ಇದೆ. ಒಂದು, ಸಿಲೆಬಸ್ ನೋಡ್ಕೋಬೇಕು, ಓಕೆನಾ, ಏನೇನು ಎಕ್ಸಾಮ್ ಪ್ಯಾಟ್ರನ್ ಮತ್ತೆ ಅದ್ರ ರಿಲೇಟೆಡ್ ಸಿಲೆಬಸ್. ಇನ್ನೊಂದು ಪಿ ವೈ ಕ್ಯೂನ ನೀವು ಮಾಡಬೇಕು. ಹಳೆ ಕ್ವಶನ್ ಪೇಪರ್ ನೀವು ಸಿಲೆಬಸ್ ನೋಡಿ ಆದಮೇಲೆ ನಿಮಗೆ PYQ ಮಾಡಬೇಕು. PYQ ಅಲ್ಲಿ ನಿಮಗೆ 100ಕ್ಕೆ 10 ಮಾರ್ಕ್ಸ್ ಬಂದರೂ ಕೂಡ ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಯಾವ್ದ್ರಲ್ಲಿ ವೀಕ್ ಇದ್ದೀರಾ ಅಂತ. ಅದ್ರ ಬೇಸಿಸ್ ಮೇಲೆ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಇಲ್ಲಿ ನೀವೇ ವ್ಯಾಲ್ಯೂಯೇಷನ್ ಮಾಡಬೇಕು, ನೀವೇ ಗುರು, ಓಕೆನಾ. ಥರ್ಡ್, ಪ್ರಾಕ್ಟೀಸ್. ಯಾಕಂದರೆ 1 ಅವರಲ್ಲಿ 100 ಕ್ವಶನ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ನೀವು 60-70 ತೆಗೆದು ಇಟ್ಸ್ ನಾಟ್ ಈಸಿ. 1 ಅವರ್ಗೆ ನಾನು ಸ್ಟಾರ್ಟಿಂಗ್ 35-40ನೇ ಮಾಡ್ತಾ ಇದ್ದಿದ್ದು, ಅದರಲ್ಲೂ ಎಷ್ಟೊಂದು ಕರೆಕ್ಟ್ ಆಗ್ತಿರ್ಲಿಲ್ಲ, ಓಕೆನಾ. ಬರ್ತಾ ಅಕ್ಯುರಸಿನೂ ಜಾಸ್ತಿ ಮಾಡ್ಕೋಬೇಕು. ನೀವು ಪ್ರಾಕ್ಟೀಸ್ ಮಾಡಿ ಕ್ವಶನ್ ನೋಡಿದ ಕೂಡ ನಿಮಗೆ ಈ ಥರ ಪ್ಯಾಟರ್ನ್ ಅಂತ ಅರ್ಥ ಆಗ್ಬಿಡಬೇಕು. ಆ ಥರ ಪ್ರಾಕ್ಟೀಸ್ ಮಾಡಬೇಕು. ಈ 3 ಮಂತ್ರ, ಒಂದು ಸಿಲೆಬಸ್ ಮತ್ತೆ ಪ್ಯಾಟರ್ನ್ ನೋಡ್ಕೊಳೋದು, ಇನ್ನೊಂದು PYQsನ ಕುತ್ಕೊಂಡು ಮಾಡೋದು, ಇನ್ನೊಂದು ಪ್ರಾಕ್ಟೀಸ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡೋದು. ನೀವು ಬೇಕಾದ್ರೆ PYQನೇ ಪ್ರಾಕ್ಟೀಸ್ ಮಾಡಿ. ಹಳೆ ವರ್ಷದ್ದು 5 ಸತಿ ಮಾಡಿ, 2022 ಪೇಪರ್ ಇಟ್ಕೊಳ್ಳಿ, ಅದನ್ನೇ 5 ಸತಿ ಮಾಡಿ, ಗ್ಯಾಪ್ ಕೊಡಿ. ಇವತ್ತು ಮಾಡಿದ್ದು ಮತ್ತೆ ಮಧ್ಯಾಹ್ನ ಮಾಡಬೇಡಿ, ಓಕೆನಾ. ಇವತ್ತು ಮಾಡಿದ್ದು ಮತ್ತೆ ಒಂದು ವಾರ 10 ದಿವಸ ಬಿಟ್ಟು ಅದೇ ಸೇಮ್ ಕ್ವಶನ್ ಪೇಪರ್ ಮಾಡಿ. ನಿಮಗೆ ಅಲ್ಲೇ ಗೊತ್ತಾಗತ್ತೆ ಎಷ್ಟು ನೀವು ಲಾಸ್ಟ್ ಟೈಮ್ ಮಾಡಿರೋದು ನೀವು ನೆಕ್ಸ್ಟ್ ಟೈಮ್ ಮಾಡಕ್ ಬರಲ್ಲ. ಸೊ ಅದನ್ನೇ ರಿಪೀಟ್ ಆಗ್ತಾ ಇರುತ್ತೆ, ನಿಮ್ಮ ಬ್ರೈನ್ ಅಲ್ಲಿ ಕುತ್ಕೋಬೇಕು, ಓಕೆನಾ. ಅಷ್ಟನ್ನು ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ನೀವು ಈಗೇನಿದೆ ಒಂದು 1 ಮಂತ್ ಪ್ರಿಪ್ರೇಷನ್ ಆಗೋಷ್ಟು ಟೈಮ್ ಇದೆ. ಸೊ ನೀವು ಮಾಡ್ಬೋದು. ಈ ಥರ ಮಾಡಿ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ನಾನು ಡಿಸ್ಕ್ರಿಪ್ಟಿವ್ ಪೇಪರು ಆಫ್ಟರ್ ಪ್ರಿಲಿಮಿನರೀಸ್ ಪಾಸ್ ಆದವರಿಗೆ ನಾನು ಮಾಡ್ತೇನೆ. ಅದು ಇಂಗ್ಲೀಷಲ್ಲಿ ಕಂಪ್ಲೀಟ್ ಆಗಿ ಮಾಡ್ತೀನಿ. ಇದು ಎಲ್ಲರೂ ನಮ್ಮ ಕನ್ನಡಿಗರಿಗೂ ಬರೀಲಿ ಎಲ್ಲರೂ. ಯಾಕಂದರೆ ನಾವು ವೆಬ್ಸೈಟ್ ಎಲ್ಲ ಓಪನ್ ಮಾಡಿದರೆ, ಎಲ್ಲ ಯೂಟ್ಯೂಬ್ ಚಾನಲ್ ಮಾಡಿದರೆ ಹಿಂದಿ ಇಂಗ್ಲೀಷಲ್ಲಿ ಬಿಟ್ಟರೆ ಕನ್ನಡದಲ್ಲಿ ಗೊತ್ತಿರಲ್ಲ. ಕನ್ನಡದಲ್ಲಿ ಪಾಪ ತುಂಬ ಪ್ರಾಬ್ಲಮ್ ಆಗುತ್ತೆ, ಅರ್ಥ ಆಗಲ್ಲ. ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ, ಹಿಂದಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಪ್ರತಿಯೊಂದು ಕೂಡ ನಾನು ಕನ್ನಡದಲ್ಲೇ ಹೇಳ್ತೀನಿ, ಕನ್ನಡದಲ್ಲೇ ನೆಕ್ಸ್ಟ್ ಪಾಠ ಮಾಡ್ತೀನಿ, ಕನ್ನಡದಲ್ಲೇ ನೆಕ್ಸ್ಟ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಓಕೆನಾ. ಇನ್ನೂ ಏನಾರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನೇ ಇದ್ದರೂ ನಾನು ವಿಡಿಯೋ ಮೂಲಕ ನಿಮಗೆ ಕಮ್ಯುನಿಕೇಟ್ ಮಾಡ್ತೀನಿ, ಓಕೆನಾ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.